ನಮ್ಮೆಲ್ಲರ ತಲೆಯೊಳಗೆ ಒಂದು ಸಣ್ಣ ಧ್ವನಿ ಇರುತ್ತೆ ಅಲ್ವಾ? ಹ್ಮ್ ನಮ್ಮ ಜೀವನದ ಬಗ್ಗೆ ಕಾಮೆಂಟ್ ಮಾಡುತ್ತೆ, ಚಿಂತೆ ಮಾಡುತ್ತೆ, ನಮ್ಮನ್ನ ಜಡ್ಜ್ ಮಾಡುತ್ತೆ. ಹ್ಮ್ ದಿನವಿಡೀ ಅದರ ಮಾತು ಕೇಳಿ ಕೇಳಿ ಸಾಕಾಗಿರುತ್ತೆ. ಹ್ಮ್ ಆದ್ರೆ ಆ ಧ್ವನಿ ಯಾರ್ದು? ನಿಜವಾಗ್ಲೂ ನಾನು ಅಂದ್ರೆ ಯಾರು? ಒಂದು ವೇಳೆ ಆ ಧ್ವನಿಯ ವಾಲ್ಯೂಮ್ ಕಡಿಮೆ ಮಾಡೋಕೆ ಸಾಧ್ಯವಾದ್ರೆ? ಇಂದಿನ ನಮ್ಮ ಚರ್ಚೆಯ ವಿಷಯವೇ ಇದು. ಖಂಡಿತ. ಅಂದ್ರೆ ನಾನು ಅನ್ನುವ ಭಾವನೆಯಿಂದ ನಾನು ಇಲ್ಲ ಅನ್ನೋ ಸ್ಥಿತಿಗೆ ಹೋಗುವ ಪಯಣವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಗುರಿ. ನಮ್ಮ ಮುಂದಿರೋ ಆಕರಗಳು ಈ ನಿಗೂಢ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಹಂತವಾದ ಮಾರ್ಗಸೂಚಿಯನ್ನೇ ನೀಡ್ತವೆ. ಇದೊಂದು ರೀತಿ ನಾನು ಎಂಬ ವ್ಯಕ್ತಿಯನ್ನು ಹುಡುಕಿಕೊಂಡು ಹೊರಟ ಪತ್ತೆದಾರಿಗತೆಯ ಹಾಗೆ. ಹೌದು, ಅದೊಂದು ಅತ್ಯುತ್ತಮ ಹೋಲಿಕೆ. ಈ ನಾನು ಅನ್ನುವ ಆರೋಪಿಯನ್ನು ಹಿಡಿಯಲು ಹೊರಟಾಗ ಆಕರಗಳು ಮುಖ್ಯವಾಗಿ 2 ಮಾರ್ಗಗಳನ್ನು ಉಲ್ಲೇಖಿಸುತ್ತವೆ. ಓ, ಯಾವುವು? ಒಂದು ಆದಿಶಂಕರರ ವೇದಾಂತ, ಇನ್ನೊಂದು ಬುದ್ಧನ ಧಮ್ಮ. 2 ಮಾರ್ಗಗಳು ಒಂದೇ ಸತ್ಯದ ಕಡೆಗೆ ಬೆರಳು ತೋರಿಸಿದ್ರೂ ನಮ್ಮ ಮುಂದಿರುವ ಆಕರಗಳು ಬುದ್ಧ ಧಮ್ಮದ ಮೇಲೆ ಹೆಚ್ಚು ಗಮನ ಹರಿಸುತ್ತವೆ. ಯಾಕೆ ಹಾಗೆ? ಯಾಕಂದ್ರೆ ನಾನು ಎಂಬ ಭ್ರಮೆಯನ್ನು ಸಂಪೂರ್ಣವಾಗಿ ಕರಗಿಸಲು ಬೇಕಾದ ಪ್ರತಿಯೊಂದು ಹಂತವನ್ನು ಅದು ಅತ್ಯಂತ ಸ್ಪಷ್ಟವಾಗಿ ಪುನರಾವರ್ತಿಸಬಹುದಾದ ರೀತಿಯಲ್ಲಿ ವಿವರಿಸುತ್ತೆ ಅಂತ ಈ ಆಕರಗಳು ಹೇಳ್ತವೆ. ಸರಿ, ಹಾಗಿದ್ರೆ ಈ ಪತ್ತೆದಾರಿ ಕೆಲಸ ಶುರು ಮಾಡೋಣ. ಹಾ, ನಮ್ಮ ಮೊದಲ ಶಂಕಿತರು ಯಾರು? ಈ ನಾನು ಅನ್ನೋ ಭಾವನೆ ಹುಟ್ಟೋದೆಲ್ಲಿಂದ? ಆಕರಗಳು ಇದರ ಮೂಲವನ್ನು ಎಲ್ಲಿ ಗುರುತಿಸ್ತವೆ? ಆಕರಗಳು ನೇರವಾಗಿ ನಮ್ಮ 5 ಇಂದ್ರಿಯಗಳು ಮತ್ತೆ ಅವುಗಳ ಜೊತೆಗಾರನಾದ ಮನಸ್ಸಿನ ಕಡೆಗೆ ಬೆರಳು ತೋರಿಸ್ತವೆ. 5 ಇಂದ್ರಿಯಗಳು ಮತ್ತು ಮನಸ್ಸು. ಹೌದು. ರೂಪ, ಶಬ್ದ, ಗಂಧ, ರಸ, ಸ್ಪರ್ಶ. ಈ 5 ಸಂವೇದನೆಗಳು ಮತ್ತು ಇವುಗಳ ಬಗ್ಗೆ ಯೋಚಿಸುವ ಮನಸ್ಸು, ಈ 6 ಸೇರಿ ಒಂದು ಗ್ಯಾಂಗ್ ಇದ್ದ ಹಾಗೆ. ಹಾ, ಇವುಗಳ ಮೂಲಕ ಜಗತ್ತಿನ ಅನುಭವಿಸಿದಾಗ ನಾನು ನೋಡಿದೆ, ನಾನು ಕೇಳಿದೆ, ನನಗೆ ಇಷ್ಟವಾಯಿತು ಅನ್ನೋ ಭಾವನೆ ಹುಟ್ಟಿಕೊಳ್ಳುತ್ತೆ. ಇದೇ ನಮ್ಮ ತನಿಖೆಯ ಮೊದಲ ಹಂತ, ಅಂದ್ರೆ ಐಡೆಂಟಿಫೈ ಮಾಡೋದು. ಓ, ಹಾಗಾದ್ರೆ ಈ 6 ಇಂದ್ರಿಯಗಳೇ ನಾನು ಎಂಬ ಕಟ್ಟಡದ ಅಡಿಪಾಯ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ನಮ್ಮ ಭಾಷೆಯಲ್ಲೇ ಇದೆಯಲ್ಲ. ಕರೆಕ್ಟ್. ನಾನು ನೋಡುತ್ತೇನೆ, ನಾನು ಯೋಚಿಸುತ್ತೇನೆ, ಪ್ರತಿಯೊಂದು ಅನುಭವದ ಮೇಲೂ ನಾನು ಅನ್ನೋ ಮಾಲೀಕತ್ವದ ಸ್ಟ್ಯಾಂಪ್ ಹಾಕಿಬಿಡ್ತೇವೆ. ನಿಖರವಾಗಿ. ಈ ಆಕರಗಳು ಇದೇ ಭ್ರಮೆಯನ್ನ ಒಡೆಯಲು ಪ್ರಯತ್ನಿಸುತ್ತಿವೆ ಅನ್ಸುತ್ತೆ. ಸರಿ, ಈ ಇಂದ್ರಿಯಗಳ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದೇ ನಮ್ಮ ತನಿಖೆಯ ಮುಂದಿನ ಹಂತ, ಅಂದ್ರೆ ಕಾಂಪ್ರಿಹೆಂಡ್ ಮಾಡೋದು. ಇಂದ್ರಿಯಗಳ ಮೂಲಕ ಬರುವ ಪ್ರತಿಯೊಂದು ಅನುಭವವನ್ನು ನಾವು ಹತ್ತಿರದಿಂದ ಗಮನಿಸಲು ಶುರು ಮಾಡಿದಾಗ ಒಂದು ಅಚ್ಚರಿಯ ವಿಷಯ ಗೊತ್ತಾಗತ್ತೆ. ಏನದು? ಈ ಯಾವುದೇ ಅನುಭವಗಳಿಗೂ ಒಂದು ಗಟ್ಟಿಯಾದ ಆಲಿಬಿ ಇದೆ. ಅವು ಯಾವತ್ತೂ ಒಂದೇ ಕಡೆ ಸ್ಥಿರವಾಗಿರೋದಿಲ್ಲ. ಆಲಿಬಿ ಅಂದ್ರೆ ಅವು ಕ್ಷಣಿಕ. ಒಂದು ಸುಂದರ ದೃಶ್ಯ ಕಣ್ಣಿಗೆ ಬೀಳುತ್ತೆ, ಒಂದು ಕ್ಷಣ ಇರುತ್ತೆ, ಮಾಯವಾಗತ್ತೆ. ಒಂದು ಇಂಪಾದ ಸಂಗೀತ ಕಿವಿಗೆ ಬೀಳುತ್ತೆ, ಕೆಲವು ನಿಮಿಷ ಇರುತ್ತೆ, ಮುಗಿದು ಹೋಗುತ್ತೆ. ಪ್ರತಿಯೊಂದು ಯೋಚನೆಯೂ ಅಷ್ಟೇ, ಹುಟ್ಟುತ್ತೆ, ಮಾಯವಾಗುತ್ತೆ. ಈ ಹಂತದಲ್ಲಿ ಬುದ್ಧನ ಪಂಚಸ್ಕಂದಗಳ ಬೋಧನೆ ಬಹಳ ಮುಖ್ಯವಾಗುತ್ತೆ. ಇದನ್ನ 5 ಸಮುಚ್ಚಯಗಳು, 5 ಅಗ್ರಿಗೇಟ್ಸ್ ಅಂತಾನೂ ಕರೀತಾರೆ. ಪಂಚಸ್ಕಂದಗಳು. ಆ ಪದ ಕೇಳಿದಾಗ ಸ್ವಲ್ಪ ಜಟಿಲ ಅನ್ಸುತ್ತೆ. ಆದ್ರೆ ನಮ್ಮ ಆಕರಗಳು ಇದನ್ನ ಸರಳವಾಗಿ ಹೇಗೆ ವಿವರಿಸ್ತವೆ? ನಾನು ಅನ್ನೋ ಭ್ರಮೆಯನ್ನು ಬಿಡಿಸಲು ಇವು ಹೇಗೆ ಸಹಾಯ ಮಾಡ್ತವೆ? ಖಂಡಿತ, ಇದನ್ನ ಸರಳವಾಗಿ ನೋಡೋಣ. ನಾವು ನಾನು ಅಂತ ಯಾವುದನ್ನೆಲ್ಲ ಅನ್ಕೊಂಡಿದ್ಯೋ ಅವೆಲ್ಲವೂ ಈ 5 ಗುಂಪುಗಳಲ್ಲಿ ಒಂದಾಗಿರುತ್ತೆ. ಸರಿ. ಮೊದಲನೇದು ರೂಪ, ಅಂದ್ರೆ ನಮ್ಮ ಭೌತಿಕ ಶರೀರ ಮತ್ತು ಹೊರಗಿನ ವಸ್ತುಗಳು. ಓಕೆ. ಎರಡನೇದು ವೇದನೆ, ಸುಖ, ದುಃಖ ಅಥವಾ ತಟಸ್ಥ ಭಾವನೆಗಳು. ಮೂರನೇದು ಸಂಜ್ಞೆ, ಅಂದ್ರೆ ಗ್ರಹಿಕೆ ಅಥವಾ ಗುರುತಿಸುವಿಕೆ. ಉದಾಹರಣೆಗೆ ಕೆಂಪು ಬಣ್ಣವನ್ನ ನೋಡಿ ಇದು ಕೆಂಪು ಅಂತ ಗುರುತಿಸೋದು. ನಾಲ್ಕನೇದು ಸಂಸ್ಕಾರ, ನಮ್ಮ ಮನಸ್ಸಿನ ಪ್ರವೃತ್ತಿಗಳು, ಇಷ್ಟ, ಕಷ್ಟಗಳು, ಸಂಕಲ್ಪಗಳು. ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಆಸೆ ಹುಡ್ತಲ್ಲ ಅದು. ಕೊನೆಯದು ವಿಜ್ಞಾನ, ಅಂದ್ರೆ ಪ್ರಜ್ಞೆ, ನೋಡುವ, ಕೇಳುವ, ಯೋಚಿಸುವ ಅರಿವು. ಸರಿ, ಈ 5 ಅಂಶಗಳ ಪಟ್ಟಿ ಅರ್ಥವಾಯಿತು. ಆದ್ರೆ ಇದರಲ್ಲಿರುವ ಆಳವಾದ ಒಳನೋಟ ಏನು? ಒಳನೋಟ ಇಲ್ಲಿದೆ ನೋಡಿ. ನಾವ್ ಅಂದ್ಕೊಂಡಿರ್ತೀವಿ ನಾನು ಅನ್ನೋ ಒಬ್ಬ ವ್ಯಕ್ತಿ ಇದ್ದು ಅವನು ಈ ಎಲ್ಲಾ ಯೋಚನೆಗಳನ್ನು ಮಾಡ್ತಾನೆ, ಈ ಎಲ್ಲಾ ಭಾವನೆಗಳನ್ನು ಅನುಭವಿಸ್ತಾನೆ ಅಂತ. ಹೌದು, ಹಾಗೆ ಅಲ್ವಾ ಅಂದ್ಕೊಳ್ಳೋದು. ಆದ್ರೆ ಆಕರಗಳು ಹೇಳೋದೇನ್ ಗೊತ್ತಾ? ನಾವು ನಮ್ಮ ಯೋಚನೆಗಳ ಯೋಚಕರು, ನಮ್ಮ ಭಾವನೆಗಳ ಅನುಭವಿಸುವವರು ಅಂತ ಅಂದುಕೊಂಡಿದ್ದೇವೆ. ಆದ್ರೆ ಒಂದು ವೇಳೆ ನಾವು ಕೇವಲ ಒಂದು ಸಿನಿಮಾ ಸ್ಕ್ರೀನ್ ಆಗಿದ್ರೆ
ಸಿನಿಮಾ ಸ್ಕ್ರೀನ್. ಹೌದು, ಅದರ ಮೇಲೆ ಈ ಯೋಚನೆಗಳು, ಭಾವನೆಗಳು ಅನ್ನೋ ಚಿತ್ರಗಳು ಬಂದು ಹೋಗುತ್ತಿದ್ರೆ ಇದೇ ಪಂಚಸ್ಕಂದಗಳ ಹಿಂದಿನ ಕ್ರಾಂತಿಕಾರಿ ಕಲ್ಪನೆ. ಈ 5ರಲ್ಲಿ ಯಾವುದೂ ಸ್ಥಿರವಾದ ನಾನಲ್ಲ, ಎಲ್ಲವೂ ನದಿಯ ನೀರಿನಂತೆ ಹರಿಯುತ್ತಲೇ ಇರುತ್ತೆ. ವಾವ್, ನಾವು ಕೇವಲ ಒಂದು ಸ್ಕ್ರೀನ್. ಈ ಯೋಚನೆ ತಲೆ ತಿರುಗಿಸುತ್ತೆ. ಹಾಗಿದ್ರೆ ನನ್ನ ದೇಹ, ನನ್ನ ಭಾವನೆ, ನನ್ನ ಯೋಚನೆಗಳು, ನನ್ನದು ಅಂತ ನಾನು ಅಂದ್ಕೊಂಡಿರೋ ಪ್ರತಿಯೊಂದು ಆಕಾಶದಲ್ಲಿ ಹಾದು ಹೋಗೋ ಮೋಡಗಳ ಹಾಗೆ ಸದಾ ಬದಲಾಗ್ತಲೇ ಇರುತ್ತೆ ಅಂತ. ನಿಖರವಾಗಿ. ಇದನ್ನ ಬೌದ್ಧಿಕವಾಗಿ ಒಪ್ಕೊಳ್ಳೋದು ಒಂದು ವಿಷಯ, ಆದ್ರೆ ನಿಜವಾಗಿಯೂ ಅದರಿಂದ ಬಿಡಿಸ್ಕೊಳ್ಳೋದು ಇನ್ನೊಂದು ವಿಷಯ. ಈ ಅಂತರವನ್ನು ಹೇಗೆ ಕಡಿಮೆ ಮಾಡೋದು? ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಅದೇ ನಮ್ಮ 3ನೇ ಹಂತ, ಕೊರತೆಗಳನ್ನು ನೋಡುವುದು. ಅಂದ್ರೆ ಸಿ ಶಾರ್ಟ್ ಕಮಿಂಗ್ಸ್. ಕೊರತೆಗಳನ್ನು ನೋಡುವುದು. ಹೌದು. ಇಂದ್ರಿಯಗಳ ಮೂಲಕ ಸಿಗುವ ಯಾವುದೇ ಸುಖ ಶಾಶ್ವತವಲ್ಲ ಅನ್ನೋ ಸತ್ಯವನ್ನು ಆಳವಾಗಿ ಮನಗಾಣುವುದು. ಒಂದು ಉದಾಹರಣೆ ತಗೊಳ್ಳೋಣ. ನಾವು ಒಂದು ಹೊಸ ಮೊಬೈಲ್ ಫೋನ್ ತಗೊಳ್ತೀವಿ. ಸರಿ. ಆರಂಭದಲ್ಲಿ ಸಿಕ್ಕಾಪಟ್ಟೆ ಖುಷಿ, ಉತ್ಸಾಹ. ದಿನ ಕಳೆದಂತೆ ಆ ಖುಷಿ ಮಾಯವಾಗುತ್ತೆ. ಆ ಫೋನ್ ಹಳೆಯದಾಗುತ್ತೆ, ಅಥವಾ ಅದಕ್ಕಿಂತ ಹೊಸ ಮಾಡೆಲ್ ಬರುತ್ತೆ. ಹೌದು, ನಿಜ. ಆ ಕ್ಷಣಿಕ ಸುಖವನ್ನು ಹಿಡಿದಿಟ್ಟುಕೊಳ್ಳಲು ನಾವು ಪಡುವ ಪ್ರಯತ್ನವೇ ಒಂದು ದೊಡ್ಡ ಹೊರೆ, ಬರ್ಡನ್ ಆಗ್ಬಿಡುತ್ತೆ. ಇದೊಂದು ಅದ್ಭುತವಾದ ಅಂಶ. ಆ ಕ್ಷಣಿಕ ಸುಖವನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವೇ ಹೊರೆ. ನಮ್ಮ ಆಕರಗಳು ಇದನ್ನೇ ಸಂಸಾರ ಅಂತ ಕರೆಯೋದು ಅಲ್ವಾ? ನಿಖರವಾಗಿ. ಈ ಹೊರೆ ಯಾಕಾಗುತ್ತೆ ಅಂದ್ರೆ ನಾವು ನಾನು ಅನ್ನೋ ಒಂದು ಶಾಶ್ವತವಾದ ಕೇಂದ್ರವನ್ನು ಸೃಷ್ಟಿಸ್ಕೊಂಡಿರ್ತೀವಿ. ಈ ನಾನುಗೆ ನಿರಂತರವಾಗಿ ಖುಷಿ ಬೇಕು, ಅದಕ್ಕೆ ನೋವು ಇಷ್ಟವಿಲ್ಲ. ಹಾಗಾಗಿ ಅದು ಖುಷಿಯನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ನೋವನ್ನು ದೂರ ತಳ್ಳಲು ಸದಾ ಹೋರಾಡ್ತಿರುತ್ತೆ. ಈ ಅರಿವು ಮೂಡಿದಾಗ ನಾನು ಅಥವಾ ಆತ್ಮ ಅನ್ನೋದು ಕೇವಲ ಇಂದ್ರಿಯಾನುಭವಗಳ ಒಂದು ಸರಣಿಯಿಂದ ಸೃಷ್ಟಿಯಾದ ಭ್ರಮೆ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಭ್ರಮೆಯನ್ನು ಮುಂದುವರಿಸಿಕೊಂಡು ಹೋಗುವ ಪ್ರಯತ್ನವೇ ಸಂಸಾರ ಎಂಬ ಹೊರೆ. ಹಾಗಾದ್ರೆ ಈ ಹೊರೆಯನ್ನ ಇಳಿಸೋದು ಹೇಗೆ? ಆ ಹಿಡಿತವನ್ನ ಸಡಿಲಗೊಳಿಸೋದು ಹೇಗೆ? ನಮ್ಮ ಮನಸ್ಸು ಸಹಜವಾಗಿಯೇ ಸುಖದ ಕಡೆಗೆ ಓಡುತ್ತಲ್ಲ. ಇಲ್ಲಿ ಒಂದು ಸುಂದರವಾದ ರೂಪಕ ಇದೆ. ಒಂದು ಹಗ್ಗವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಓಕೆ. ಅದು ಸುಡ್ತಿದೆ ಅಂತ ಗೊತ್ತಾದ ತಕ್ಷಣ ನೀವೇನ್ ಮಾಡ್ತೀರಿ? ಬಿಟ್ಬಿಡ್ತೀನಿ. ಅದನ್ನ ಬಿಡಲು ವಿಶೇಷ ಪ್ರಯತ್ನ ಬೇಕಾ? ಇಲ್ಲ, ತಾನಾಗೆ ಆಗತ್ತೆ. ಬೇಡ. ಸತ್ಯ ಗೊತ್ತಾದ ಕೂಡ್ಲೆ ಕೈ ತಾನಾಗೇ ಅದನ್ನು ಬಿಟ್ಟು ಬಿಡುತ್ತೆ. ಹಾಗೆಯೇ ಇಂದ್ರಿಯ ಸುಖದ ಅಸ್ಥಿರತೆಯನ್ನು, ಅದರ ಕೊರತೆಗಳನ್ನು ಸ್ಪಷ್ಟವಾಗಿ ಕಂಡಾಗ ಅದನ್ನು ಹಿಡಿದಿಟ್ಟುಕೊಳ್ಳುವ ಪ್ರವೃತ್ತಿ ತನ್ನಿಂದ ತಾನೇ ಬಿಡುಗಡೆಯಾಗುತ್ತೆ. ರಿಲೀಸ್. ಇದೇ 4ನೇ ಹಂತ. ಈ ಹೊರೆಯನ್ನು ಇಳಿಸಿದ ನಂತರ, ಆ ಹಗ್ಗವನ್ನು ಕೈಬಿಟ್ಟ ನಂತರದ ಅನುಭವ ಹೇಗಿರುತ್ತೆ? ಆಕರಗಳ ಪ್ರಕಾರ ಆ ಹಿಡಿತವನ್ನು ಬಿಟ್ಟಾಗ ಕೇವಲ ಮಾನಸಿಕ ಮಾತ್ರವಲ್ಲ, ದೈಹಿಕ ಬದಲಾವಣೆಯೂ ಆಗುತ್ತೆ. ಓ, ಹಾಗಾ? ಹೌದು. ನಿರಂತರವಾಗಿ ಏನನ್ನೋ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ನಮ್ಮ ತಲೆ ಮತ್ತು ಹೃದಯದ ಭಾಗದಲ್ಲಿ ಒಂದು ರೀತಿಯ ಒತ್ತಡ ಬಿಗಿತಾ ಇರುತ್ತೆ. ಆ ಹಿಡಿತ ಸಡಿಲವಾದಾಗ ಆ ಒತ್ತಡ ಕಡಿಮೆಯಾಗಿ ಒಂದು ರೀತಿಯ ಆಳವಾದ ವಿಶ್ರಾಂತಿ, ರಿಲ್ಯಾಕ್ಸ್ ಸಿಗುತ್ತೆ. ಇದನ್ನೇ ಆನಂದ, ಬ್ಲಿಸ್ ಅಥವಾ ಹಿತವಾದ ಭಾವನೆ, ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಕರೆಯಲಾಗಿದೆ. ಇದು ಕೇವಲ ಒಂದು ಭಾವನೆಯಲ್ಲ, ಅದೊಂದು ದೈಹಿಕ ಅನುಭವ ಕೂಡ. ಸರಿ, ಇದು ತುಂಬಾ ಆಸಕ್ತಿಕರವಾಗಿದೆ. ಅಂದ್ರೆ ದುಃಖದಿಂದ ಪಾರಾಗುವುದು ಮಾತ್ರವಲ್ಲ, ಒಂದು ರೀತಿಯ ಸಹಜವಾದ ಆನಂದದ ಸ್ಥಿತಿಯನ್ನು ತಲುಪುವುದು. ಇದು ಜ್ಞಾನೋದಯದ ಸ್ಥಿತಿಯೇ ಅಥವಾ ಅದರ ಕಡೆಗೆ ಒಂದು ಹೆಜ್ಜೆಯೇ? ಇದು ನೇರವಾಗಿ ಜ್ಞಾನೋದಯದ, ಎನ್ಲೈಟನ್ಡ್ ಹಂತಕ್ಕೆ ಕರೆದೊಯ್ಯುತ್ತೆ. ಈ ವಿಶ್ರಾಂತಿಯ ಸ್ಥಿತಿಯಲ್ಲಿ ಮನಸ್ಸು ಕನ್ನಡಿಯಂತೆ ಸ್ಪಷ್ಟವಾಗುತ್ತೆ. ಆಗ ನಾನು, ನನ್ನದು ಅನ್ನೋ ಭಾವನೆ ಇರೋದಿಲ್ಲ. ಅಥವಾ ದುಃಖವನ್ನು ಅನುಭವಿಸಲು ಯಾರೋ ಒಬ್ಬ ವ್ಯಕ್ತಿ ಅಥವಾ ಆತ್ಮ ಇದೆ ಅನ್ನೋ ನಂಬಿಕೆ ಸಂಪೂರ್ಣವಾಗಿ ಮಾಯವಾಗುತ್ತೆ. ಅಲ್ಲಿ ಉಳಿಯೋದು ಕೇವಲ ಒಂದು ಪ್ರಕ್ರಿಯೆ ಮಾತ್ರ. ಒಂದ್ ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಪ್ರಕ್ರಿಯೆ ಮಾತ್ರವೇ ಅಂದ್ರೆ ಅಲ್ಲಿ ಯಾವುದೇ ಕರ್ತೃ ಅಥವಾ ಅನುಭವಿಸುವನು ಇರೋದಿಲ್ವಾ? ಇದ್ರ ಕೇಳಕ್ಕೆ ಸ್ವಲ್ಪ ಭಯಾನಕವಾಗಿಯೂ ಇದೆಯಲ್ವೇ? ನಾನು ಇಲ್ಲ ಅಂದ್ರೆ ನನ್ನ ವ್ಯಕ್ತಿತ್ವ, ನನ್ನ ನೆನಪುಗಳು, ನನ್ನ ಸಂಬಂಧಗಳು ಇವೆಲ್ಲದಕ್ಕೂ ಏನಾಗುತ್ತೆ? ಇದು ಸಹಜವಾದ ಪ್ರಶ್ನೆ. ಆಕರಗಳು ಇದನ್ನ ಹೀಗೆ ವಿವರಿಸ್ತವೆ. ಒಂದು ನದಿ ಹರಿತಿದೆ ಅಂತ ಯೋಚಿಸಿ. ಸರಿ. ಅದರಲ್ಲಿ ಅಲೆಗಳಿವೆ, ಸುಳಿಗಳಿವೆ, ನೀರಿನ ಮೇಲೆ ಪ್ರತಿಬಿಂಬಗಳಿವೆ. ಈ ಎಲ್ಲದರ ಒಟ್ಟು ಹರಿವೇ ನದಿ. ಆದ್ರೆ ಈ ಹರಿವನ್ನು ಅನುಭವಿಸಲು ಮಿಸ್ಟರ್ ನದಿ ಅಂತ ಯಾರಾದ್ರೂ ಇದ್ದಾರಾ? ಇಲ್ಲ. ಹರಿವೇ ನದಿ. ಹಾಗೆಯೇ ನಮ್ಮ ಪ್ರಜ್ಞೆಯೂ ಕೂಡ ಅದು ಅನುಭವಗಳ ಒಂದು ಹರಿವು.
ಅದರಲ್ಲಿ ನಾನು ಅನ್ನೋ ಸ್ಥಿರವಾದ ಕೇಂದ್ರ ಬಿಂದು ಇಲ್ಲ. ನೋಟ ಇದೆ, ಆದ್ರೆ ನೋಡುವ ನಾನು ಇಲ್ಲ. ಶಬ್ದ ಇದೆ, ಆದ್ರೆ ಕೇಳುವ ನಾನು ಇಲ್ಲ. ಈ ಸ್ಥಿತಿಯೇ ಅಂತಿಮವಾಗಿ ಅದ್ವೈತ, ನಾನ್ ಡ್ಯುವಲ್ ಸ್ಥಿತಿಗೆ, ಅಂದ್ರೆ ಅಂತಿಮ ಗುರಿಗೆ ತಲುಪಿಸುತ್ತೆ. ಸಿನಿಮಾ ನೋಡುವ ಪ್ರೇಕ್ಷಕ ಮತ್ತು ಸಿನಿಮಾ ಎರಡೂ ಒಂದಾದ ಹಾಗೆ. ಓಕೆ, ಈ ರೂಪಕದಿಂದ ವಿಷಯ ಸ್ಪಷ್ಟವಾಗ್ತಿದೆ. ಆದರೆ ಈ ಎಲ್ಲಾ ಹಂತಗಳನ್ನು ದಾಟಲು, ಇಂದ್ರಿಯಗಳನ್ನು ಗುರುತಿಸುವುದರಿಂದ ಹಿಡಿದು ಅದ್ವೈತ ಸ್ಥಿತಿಯನ್ನು ತಲುಪುವವರೆಗೆ ಒಂದು ನಿರ್ದಿಷ್ಟವಾದ ಅಡಿಪಾಯ ಅಥವಾ ಚೌಕಟ್ಟು ಬೇಕಲ್ವೇ? ಇದನ್ನ ಅಭ್ಯಾಸ ಮಾಡೋದು ಹೇಗೆ? ಹೌದು, ಖಂಡಿತವಾಗೂ ಇದೆ. ಇಲ್ಲದಿದ್ರೆ ಇದು ಕೇವಲ ಬೌದ್ಧಿಕ ಕಸರತ್ತಾಗುಳಿದು ಬಿಡುತ್ತೆ. ಬುದ್ಧನ ಬೋಧನೆಗಳಲ್ಲಿ ಇದಕ್ಕೊಂದು ಸಂಪೂರ್ಣವಾದ, ವ್ಯವಸ್ಥಿತವಾದ ಮಾರ್ಗಸೂಚಿ ಇದೆ. ಆಕರಗಳು 3 ಮುಖ್ಯ ಅಡಿಪಾಯಗಳನ್ನು ಉಲ್ಲೇಖಿಸ್ತವೆ. ಯಾವುವು? ಮೊದಲನೆಯದು ಶೀಲ, ಅಂದ್ರೆ ನೈತಿಕ ನಡವಳಿಕೆ. ಇದನ್ನ ಒಂದು ರೀತಿಯಲ್ಲಿ ಸೂಕ್ಷ್ಮವಾದ ವೈಜ್ಞಾನಿಕ ಪ್ರಯೋಗ ಮಾಡಲು ನಮ್ಮ ಪ್ರಯೋಗಾಲಯವನ್ನು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿಟ್ಕೊಂಡ ಹಾಗೆ. ಓ, ನೆಲ್ಲ ಹೋಲಿಕೆ. ಹಿಂಸೆ, ಸುಲ್ಹು, ಕಳ್ಳತನಗಳಿಂದ ದೂರವಿದ್ದು ಮನಸ್ಸಿಗೆ ಒಂದು ಶಾಂತವಾದ, ಸ್ಥಿರವಾದ ನೆಲೆಯನ್ನು ಒದಗಿಸೋದು. ಎರಡನೆಯದು ಸಮಾಧಿ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಗದ್ದಲದ ಮಾರುಕಟ್ಟೆಯಲ್ಲಿ ಪುಸ್ತಕ ಓದಲು ಪ್ರಯತ್ನಿಸೋದಕ್ಕೂ ಶಾಂತವಾದ ಲೈಬ್ರರಿಯಲ್ಲಿ ಓದೋದಕ್ಕೂ ವ್ಯತ್ಯಾಸವಿದೆ ಅಲ್ವೇ? ಹೌದು, ಖಂಡಿತ. ಸಮಾಧಿ ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಒಂದು ಆಂತರಿಕ ಲೈಬ್ರರಿಯನ್ನು ಕಟ್ಕೊಳ್ಳೋದು. ಆಗ ಹೊರಗಿನ ಗದ್ದಲ ಎಷ್ಟೇ ಇದ್ರೂ ನಾವು ಆಳವಾಗಿ ಗಮನಹರಿಸಬಲ್ಲೆವು. ಸರಿ, ಮತ್ತು ಮೂರನೆಯದು ಪನ್ಯ ಅಂದ್ರೆ ಜ್ಞಾನ. ಇದು ಪುಸ್ತಕ ಓದಿ ಬರುವ ಜ್ಞಾನವಲ್ಲ. ಈಜಿನ ಬಗ್ಗೆ 100 ಪುಸ್ತಕ ಓದಬಹುದು, ಆದ್ರೆ ನೀರಿಗಿಳಿದು ಕೈಕಾಲು ಬಡಿದಾಗಲೇ ನಿಜವಾದ ಈಜು ಬರೋದು. ಹಾಗೆಯೇ ವಸ್ತುಗಳ ನೈಜ ಸ್ವರೂಪವನ್ನು, ಅಂದ್ರೆ ಅವು ಅನಿತ್ಯ, ದುಃಖ, ಅನಾತ್ಮ ಎಂಬ ಸತ್ಯವನ್ನು ನೇರವಾಗಿ ಅನುಭವದಿಂದ ತಿಳಿಯೋದೇ ಪನ್ಯ. ಈ 3 ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಮುಕ್ತಿ ಸಾಧ್ಯ. ಶೀಲ, ಸಮಾಧಿ, ಪನ್ಯ. ಅಡಿಪಾಯ, ಏಕಾಗ್ರತೆ ಮತ್ತು ಅನುಭವದ ಜ್ಞಾನ. ಇದು ಬಹಳ ವ್ಯವಸ್ಥಿತವಾಗಿದೆ. ಹಾಗಾದ್ರೆ ಈ ಮಾರ್ಗಕ್ಕೂ ಇತರ ಆಧ್ಯಾತ್ಮಿಕ ಮಾರ್ಗಗಳಿಗೂ ಇರುವ ಪ್ರಮುಖ ವ್ಯತ್ಯಾಸವೇನು? ನಮ್ಮ ಆಕರಗಳು ಈ ಬಗ್ಗೆ ಒಂದು ಹೋಲಿಕೆಯನ್ನ ನೀಡುತ್ತವೆ. ಹೌದು, ಇಲ್ಲಿ ಆಕರಗಳು ಒಂದು ಕುತೂಹಲಕಾರಿ ಹೋಲಿಕೆಯನ್ನು ಮಾಡುತ್ತವೆ. ಅವು ಬೇರೆ ಮಾರ್ಗಗಳನ್ನು ಟೀಕಿಸುವುದಿಲ್ಲ, ಬದಲಿಗೆ ಬುದ್ಧ ಧಮ್ಮದ ವಿಶಿಷ್ಟತೆಯನ್ನು ಎತ್ತಿ ತೋರಿಸ್ತವೆ. ಉದಾಹರಣೆಗೆ ವೇದಾಂತ. ಇದು ಬುದ್ಧ ಧಮ್ಮಕ್ಕೆ ಅತ್ಯಂತ ಸಮೀಪದಲ್ಲಿದೆ ಅಂತ ಆಕರಗಳು ಹೇಳ್ತವೆ. ಆದ್ರೆ ನಾನು ಎಂಬುದರ ಅಂತಿಮ ವಿಲಯನದ ಹಂತದಲ್ಲಿ ಅದನ್ನು ಸಾಧಿಸಲು ಬೇಕಾದ ಸ್ಪಷ್ಟವಾದ, ಹಂತವಾದ ಕ್ರಮಗಳ ವಿವರಣೆ ಬುದ್ಧ ಧಮ್ಮದಲ್ಲಿರುವಷ್ಟು ವಿವರವಾಗಿಲ್ಲ ಅಂತ ಆಕರಗಳು ಸೂಚಿಸುತ್ತವೆ. ರಮಣ ಮಹರ್ಷಿಗಳ ನಾನು ಯಾರು ಎಂಬ ವಿಚಾರಣಾ ಮಾರ್ಗದ ಬಗ್ಗೆಯೂ ನಮ್ಮ ಆಕರಗಳಲ್ಲಿ ಪ್ರಸ್ತಾಪವಿದೆ. ಅದರ ಬಗ್ಗೆ ಏನು ಹೇಳಲಾಗಿದೆ? ರಮಣ ಮಹರ್ಷಿಗಳ ಮಾರ್ಗ ಅತ್ಯಂತ ಶಕ್ತಿಶಾಲಿಯಾದದ್ದು. ಆದ್ರೆ ಆಕರಗಳ ಪ್ರಕಾರ ಸಾಧಕ ನಾನು ಎಂಬ ಭಾವನೆಯ ಮೂಲವನ್ನು ಹುಡುಕುತ್ತಾ ಹೋದಾಗ ಅಂತಿಮ ಹಂತದಲ್ಲಿ ಆ ಭಾವನೆಯನ್ನು ಸಂಪೂರ್ಣವಾಗಿ ಕರಗಿಸಲು ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನವಿಲ್ಲದೆ ಗೊಂದಲಕ್ಕೊಳಗಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಹಾಗೆಯೇ ಯೋಗ ಅಥವಾ ತಾಂತ್ರಿಕ ಪದ್ಧತಿಗಳ ಬಗ್ಗೆಯೂ ಹೇಳಲಾಗಿದೆ. ಅವುಗಳು ಅದ್ವೈತದ ಅನುಭವ ನೀಡಬಲ್ಲವಾದರೂ ಅಲ್ಲಿ ಒಂದು ಕೊರತೆ ಇದೆ ಅಂತ ಆಕರಗಳು ಹೇಳುತ್ತವೆ. ಹೌದು, ಆಕರಗಳು ಹೇಳುವಂತೆ ಇತರ ಯೋಗ ಅಥವಾ ತಾಂತ್ರಿಕ ಪದ್ಧತಿಗಳಲ್ಲಿ ಅದ್ವೈತದ ಅದ್ಭುತ ಅನುಭವಗಳು ಆಗಬಹುದು, ಆದರೆ ಆ ಅನುಭವವನ್ನು ತಲುಪಲು ಒಂದು ವ್ಯವಸ್ಥಿತವಾದ, ಪುನರಾವರ್ತಿಸಬಹುದಾದ, ಹಂತವಾದ ಮಾರ್ಗಸೂಚಿ ಸಾಮಾನ್ಯವಾಗಿ ಇರುವುದಿಲ್ಲ. ಅಂದ್ರೆ ಅನುಭವ ಬರ್ಬೋದು, ಆದ್ರೆ ಅದು ಹೇಗ್ ಬಂತು ಅಂತ ಗೊತ್ತಾಗಲ್ಲ. ಕರೆಕ್ಟ್. ಅನುಭವಗಳು ಬರಬಹುದು, ಆದರೆ ಆ ಅನುಭವಕ್ಕೆ ಕಾರಣವಾದ ಪ್ರಕ್ರಿಯೆ ಏನು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಸ್ಥಿರಗೊಳಿಸುವುದು ಹೇಗೆ ಎಂಬ ಬಗ್ಗೆ ಸ್ಪಷ್ಟತೆ ಕಡಿಮೆ ಇರಬಹುದು. ಈ ದೃಷ್ಟಿಯಿಂದ ನೋಡಿದಾಗ ಬುದ್ಧ ಧಮ್ಮದಲ್ಲಿರುವ ಈ ಸಂಪೂರ್ಣ ಮತ್ತು ವ್ಯವಸ್ಥಿತವಾದ ಮಾರ್ಗಸೂಚಿಯೇ ಅದನ್ನು ವಿಶಿಷ್ಟವಾಗಿಸುತ್ತದೆ ಅಂತ ಆಕರಗಳು ಪ್ರತಿಪಾದಿಸುತ್ತವೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸುವುದಾದರೆ ನಮ್ಮ ಪತ್ತೇದಾರಿ ಕಥೆಯ ಕೊನೆಗೆ ಸಿಕ್ಕ ಸತ್ಯವೇನೆಂದರೆ, ನಾವು ಹುಡುಕುತ್ತಿದ್ದ ನಾನು ಎಂಬ ಆರೋಪಿ ಅಸ್ತಿತ್ವದಲ್ಲೇ ಇಲ್ಲ. ಅದೊಂದು ತಪ್ಪಾಗಿ ಗ್ರಹಿಸಿದ ಗುರುತು. ಈ ಸತ್ಯವನ್ನು ಅರಿಯುವ ಪಯಣವು ಇಂದ್ರಿಯಗಳನ್ನು ಗಮನಿಸುವುದು, ಅವುಗಳ ಅಸ್ಥಿರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು, ಅಂಟಿಕೊಳ್ಳುವಿಕೆಯ ಹೊರೆಯನ್ನು ನೋಡುವುದು ಮತ್ತು ಪ್ರಜ್ಞಾಪೂರ್ವಕವಾಗಿ ಅದನ್ನು ಬಿಡುಗಡೆ ಮಾಡುವುದನ್ನು ಒಳಗೊಂಡಿದೆ. ನಿಖರವಾಗಿ
ಇದರ ಫಲಿತಾಂಶ ಕೇವಲ ಒಂದು ತಾತ್ವಿಕ ಸಿದ್ಧಾಂತವಲ್ಲ, ಬದಲಾಗಿ ವಿಶ್ರಾಂತಿ ಮತ್ತು ಆನಂದದ ಒಂದು ನೈಜ ಅನುಭವಕ್ಕೆ ಬರುವಂತಹ ಸ್ಥಿತಿ. ಇದು ಪ್ರತ್ಯೇಕ ನಾನು ಎಂಬ ಭ್ರಮೆಯಿಂದ ಸಂಪೂರ್ಣವಾಗಿ ಮುಕ್ತವಾದ ಸ್ಥಿತಿಯಲ್ಲಿ ಕೊನೆಗೊಳ್ಳುತ್ತದೆ. ಇದು ನಂಬಿಕೆಯ ವಿಷಯಕ್ಕಿಂತ ಹೆಚ್ಚಾಗಿ ಹೌದು, ಯಾರಾದರೂ ಅಭ್ಯಾಸ ಮಾಡಿ ಪರಿಶೀಲಿಸಬಹುದಾದ ಒಂದು ವೈಜ್ಞಾನಿಕ ಮಾರ್ಗ. ಕೇಳುಗರು ಚಿಂತಿಸಲು ಇಲ್ಲೊಂದು ಆಲೋಚನೆ. ನಮ್ಮ ಇಂದಿನ ಚರ್ಚೆಯ ಪ್ರಕಾರ ನಾನು ಎನ್ನುವುದು ಕ್ಷಣಿಕವಾದ ಇಂದ್ರಿಯಾನುಭವಗಳಿಂದ ನಿರಂತರವಾಗಿ ನಿರ್ಮಾಣವಾಗುವ ಒಂದು ಪ್ರಕ್ರಿಯೆ ಆಗಿದ್ರೆ, ಆ ಪ್ರಕ್ರಿಯೆಯ ಹಿಂದಿನ ಸತ್ಯ ತಿಳಿದಾಗ ನನ್ನ ಜೀವನ, ನನ್ನ ನೆನಪುಗಳು, ನನ್ನ ಇತಿಹಾಸ ಎಂಬಂತಹ ನಮ್ಮ ಅಸ್ತಿತ್ವದ ಮೂಲಾಧಾರವೆಂದು ನಾವು ಭಾವಿಸುವ ಪರಿಕಲ್ಪನೆಗಳಿಗೆ ಏನಾಗ್ತದೆ? ಅವುಗಳ ಮೌಲ್ಯವೇನು?